ಎಸ್ಐಟಿ ಹುಡುಕಿದ್ರು ಏನೇನೂ ಸಿಗಲ್ಲ ಅಂದ ಜನಾರ್ದನ ಪೂಜಾರಿ. ಎಸ್ಐಟಿಯವರು ಅಗೆಯುತ್ತಾ ಇದ್ದಾರೆ. ಇಲ್ಲ, ಧರ್ಮಸ್ಥಳ ತಪ್ಪು ಮಾಡಿಲ್ಲ, ಮಾಡೋದು ಇಲ್ಲ ಅಂದ ಕಾಂಗ್ರೆಸ್ನ ಶಾಸಕ. ಧರ್ಮಸ್ಥಳ ತಪ್ಪು ಮಾಡಿಲ್ಲ, ತಪ್ಪು ಮಾಡಕ್ಕೆ ಸಾಧ್ಯನೂ ಇಲ್ಲ, ಮತ್ತು ಹೆಗಡೆ ಅವರು ಕೂಡ ಸ್ವಾರ್ಥವನ್ನು ಮಾಡಿಲ್ಲ. ಧರ್ಮಸ್ಥಳದಲ್ಲಿ ಈಗ ನಡೀತಾ ಇರೋದು ಒಂದು ರೀತಿ ಪ್ರಹಸನದ ತರ ಆಗ್ಬಿಟ್ಟಿದೆ. ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಘನತೆಗೆ ಕುಂದು ಬರ್ತಿದೆ. ಧರ್ಮಸ್ಥಳ ಕಟ್ಟರ್ ಹಿಂದೂಗಳಿಗೆ ಅಥವಾ ಬಿಜೆಪಿಗೆ ಸೇರಿದ್ದಲ್ಲ. ನಮಸ್ಕಾರ. ಧರ್ಮಸ್ಥಳದ ಪರವಾಗಿ ರಾಜಕೀಯ ಸಿದ್ಧಾಂತಗಳ ಚೌಕಟ್ಟನ್ನು ಮೀರಿ ಈಗ ಹೇಳಿಕೆಗಳು ಬರ್ತಾ ಇದೆ. ಯಾಕಂದ್ರೆ ಧರ್ಮಸ್ಥಳದಲ್ಲಿ ನಡೀತಾ ಇರೋದನ್ನ ನೋಡಿದ್ರೆ ಎಲ್ರಿಗೂ ಅನಿಸೋದೇನಂದ್ರೆ ಅಲ್ಲೇನಾದ್ರೂ ಪ್ರಹಸನ ನಡೀತಾ ಇದೆಯಾ ಅಂತ. ಕಾಂಗ್ರೆಸ್ನ ಮಾಜಿ ಶಾಸಕ BL ಶಂಕರ್ ಜೊತೆಗೆ ಕಾಂಗ್ರೆಸ್ನ ಹಿರಿಯ ನಾಯಕ ಜನಾರ್ದನ ಪೂಜಾರಿ ಅವರು ಕೂಡ ಈಗ ಧರ್ಮಸ್ಥಳದ ಪರವಾಗಿ ತಮ್ಮ ಧ್ವನಿಯನ್ನ ಎತ್ತಿದ್ದಾರೆ. BL ಶಂಕರ್ ಅವರು ಧರ್ಮಸ್ಥಳ ತಪ್ಪು ಮಾಡಿಲ್ಲ, ತಪ್ಪು ಮಾಡುವುದಕ್ಕೆ ಸಾಧ್ಯನೂ ಇಲ್ಲ ಅಂತ ಹೇಳಿದ್ದಾರೆ. ನಮ್ಮಲ್ಲಿರುವಂಥ ಎಲ್ಲ ನ್ಯಾಯಾಲಯಗಳಿಗೂ ಮೀರಿದಂಥ ಒಂದು ನ್ಯಾಯಾಲಯ ಇದೆ, ಅದು ಆತ್ಮಸಾಕ್ಷಿಯ ನ್ಯಾಯಾಲಯ ಅಂತಕ್ಕಂಥ ಮಾತನ್ನು ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ಹಾಗಾಗಿ ನ್ಯಾಯಾಲಯಗಳು ಏನೇ ತೀರ್ಪನ್ನು ಕೊಟ್ಟಿರ್ಬೋದು, ಪೊಲೀಸ್ ಸ್ಟೇಷನ್ಗಳಲ್ಲಿ ಏನೇ ಕೇಸ್ಗಳು ನಡೀತಾ ಇರ್ಬೋದು, ವಕೀಲರುಗಳು ಏನೇ ವಾದ ಮಾಡ್ತಾ ಇರ್ಬೋದು, ಆದರೆ ನಮ್ಮೆಲ್ಲರ ಆತ್ಮಸಾಕ್ಷಿಗೆ ತಿಳಿದಿದೆ ಧರ್ಮಸ್ಥಳ ತಪ್ಪು ಮಾಡಿಲ್ಲ, ತಪ್ಪು ಮಾಡೋಕ್ಕೆ ಸಾಧ್ಯನೂ ಇಲ್ಲ, ಮತ್ತು ಹೆಗಡೆ ಅವರು ಕೂಡ ಸ್ವಾರ್ಥವನ್ನು ಮಾಡಿಲ್ಲ ಅಂತಕ್ಕಂಥದ್ದು ಅಷ್ಟೇ ಸತ್ಯವಾಗಿರ್ತಕ್ಕಂಥ ಮಾತು. ಸುಳ್ಳು ಮತ್ತು ಸತ್ಯದ ಬಗ್ಗೆ ಒಂದು ಮಾತಿದೆ, ಸತ್ಯ ಹೊಸಲು ದಾಟೋದ್ರೊಳಗೆ ಸುಳ್ಳು ಊರೆಲ್ಲ ತಿರ್ಕೊಂಡು ಬಂದಿತ್ತು ಅಂತಕ್ಕಂಥ ಒಂದು ಮಾತನ್ನು ಒಂದು ಅನುಭವದ ಮಾತಿದೆ. ಹಾಗಾಗಿ ಸತ್ಯ ಈಗ ತಾನೇ ಹೊಸಲು ದಾಟ್ಲಿಕ್ಕೆ ಪ್ರಾರಂಭ ಮಾಡಿದೆ, ಆದರೆ ಸುಳ್ಳು ಬರೇ ಊರಷ್ಟೇ ಅಲ್ಲ, ಎಲ್ಲ ಕಡೆ ರಾಜ್ಯನೇ ಸುತ್ತಕೊಂಡು ಬಂದಿದೆ. ಆ ಕಾರಣಕ್ಕೋಸ್ಕರ ಸತ್ಯ ಒಂದು ಸರ್ತಿ ಹೊಸಲು ದಾಟ್ತು ಅಂತೇಳಿ ಅಂದರೆ ಸುಳ್ಳು ಪ್ರಪಂಚನೇ ಸುತ್ತಿ ಬಂದಿದ್ರು ಕೂಡ ಸುಳ್ಳು ಸುಳ್ಳೇ ಆಗ್ತದೆ, ಸತ್ಯ ಸತ್ಯವೇ ಆಗ್ತದೆ. ಹಾಗಾಗಿ ಸತ್ಯವನ್ನ ಸಾಬೀತು ಮಾಡಬೇಕಾಗಿರತಕ್ಕಂಥ ಅವಶ್ಯಕತೆ ಇಲ್ಲ. ಜನಾರ್ದನ ಪೂಜಾರಿ ಅವರು ಧರ್ಮಸ್ಥಳ ಅನ್ನುವಂಥದ್ದು ಜೈನರಿಗೆ ಮಾತ್ರ ಸೇರಿದ್ದಲ್ಲ, ಅದು ಇಡೀ ಜಗತ್ತಿಗೆ ಸೇರಿದ್ದು. ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡೋದಕ್ಕೆ ಯಾರಿಂದಾನೂ ಸಾಧ್ಯ ಇಲ್ಲ. SIT ಹುಡುಕಿದ್ರು ಏನೂ ಸಿಗಲ್ಲ, ಸಿಗೋದು ಇಲ್ಲ. CM ಸಿದ್ದರಾಮಯ್ಯನವರೇ, ನೀವ್ ಏನ್ ಮಾಡ್ತಾ ಇದ್ದೀರಾ, ಯಾಕಿನ್ನೂ ಬಾಯ್ ಬಿಡ್ತಾ ಇಲ್ಲ ಅಂತ ಹೇಳಿ ಜನಾರ್ದನ ಪೂಜಾರಿ ಅವರು ಬಹಳ ಭಾವುಕರಾಗಿ ಮಾತನಾಡಿದ್ದಾರೆ. ಧರ್ಮಸ್ಥಳದ ವಟಾರವನ್ನು SITಯವರು ಅಗೆಯುತ್ತಾ ಇದ್ದಾರೆ, ಶವಗಳನ್ನು ಊತಿದ್ದಾರೆ ಎಂಬ ಆರೋಪದಲ್ಲಿ ಆ ಶವಗಳನ್ನು ಹುಡುಕ್ತಾ ಇದ್ದಾರೆ. ಇಲ್ಲ, ಹೆಗ್ಡೆಯವರೇ, ಧರ್ಮಸ್ಥಳ ಅದು ಧರ್ಮಸ್ಥಳ ಒಂದು ಸಮಾಜಕ್ಕೆ ಮಾತ್ರ, ಜೈನರಿಗೆ ಮಾತ್ರ ಸೇರಿದಲ್ಲ, ಜಗತ್ತಿಗೆ ಆ ಧರ್ಮಸ್ಥಳ ಒಂದು ಹೆಮ್ಮೆಯ ಸ್ಥಳ. ಆದ್ದರಿಂದ ಹೇಳ್ತಿದ್ದೇನೆ, ಧರ್ಮಸ್ಥಳವನ್ನು ಹಾಳು ಮಾಡಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ, ಯಮನಿಂದಲೂ ಕೂಡ ಸಾಧ್ಯ ಇಲ್ಲ. ಮುಖ್ಯಮಂತ್ರಿಯವರೇ, ಏನು ಮಾಡ್ತಿದ್ದೀರಿ? ಧರ್ಮಸ್ಥಳದ ಹೆಸರು ಹಾಳಾಗ್ತಾ ಇದೆ, ಯಾಕೆ ಬಾಯಿ ಬಿಡುವುದಿಲ್ಲ? ಮುಖ್ಯಮಂತ್ರಿಯವರೇ, ಹಾಗೆ ಕೆಲಸವನ್ನ ಮಾಡಿಕೊಂಡು ಹೋಗ್ತಿದ್ದೀರಿ. ಸೊ ಈಗ ಪಕ್ಷಾತೀತವಾಗಿ ಕೂಡ ಧರ್ಮಸ್ಥಳದ ಪರವಾಗಿ ಧ್ವನಿಗಳು ಹೇಳ್ತಾ ಇದೆ. ಸೊ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾರೋ ಒಬ್ಬ ಪ್ರತ್ಯಕ್ಷ ಆಗ್ತಾನೆ, ಪ್ರತ್ಯಕ್ಷ ಆಗಿ ನಾನು ಹೆಣಗಳನ್ನು ಹೂತು ಹಾಕಿದ್ದೇನೆ ಅಂತಾನೆ. SIT ಅವರು ಬಂದು ತನಿಖೆ ಮಾಡಿದಾಗ ಅಲ್ಲೇನು ಸಿಗೋದಿಲ್ಲ, ಈ ಸ್ಥಳ ಅಲ್ಲ ಇನ್ನೊಂದು ಸ್ಥಳದಲ್ಲಿ ಹೂತು ಹಾಕಿದ್ದೇನೆ ಅಂತಾನೆ, ಇನ್ನೊಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾನೆ, ಅಲ್ಲೂ ಏನು ಸಿಗೋದಿಲ್ಲ. ಅಲ್ಲೂ ಏನು ಸಿಗದೆ ಇದ್ದಾಗ ಇನ್ನೊಂದು ಸ್ಥಳಕ್ಕೆ ಕರ್ಕೊಂಡು ಹೋಗಿ ಇಲ್ಲಿ ಹೂತು ಹಾಕಿದ್ದೇನೆ ಅಂತಾನೆ. ಇದು ಹೇಗಿದೆ ಅಂದ್ರೆ, ಯಾರೋ ಒಬ್ಬ ಬಂದು ಪೊಲೀಸರ ಹತ್ರ ಸ್ವಾಮಿ ನಮ್ಮ ಮನೆಯಲ್ಲಿ ಕಳ್ಳತನ ಆಗಿದೆ ಅಂತ ಹೇಳ್ತಾನೆ. ಅದಕ್ಕೆ ಪೊಲೀಸರು ಮಹಜರು ನಡೆಸೋದಕ್ಕೆ ಅಂತ ಹೇಳಿ ಆತನ ಮನೆಗೆ ಹೋಗ್ತಾರೆ. ಅಲ್ಲಿ ನೋಡಿ ಹುಡುಕಿದ್ರೆ ಕಳ್ಳತನ ಆಗಿರುವ ಯಾವುದೇ ಸುಳಿವು ಸಿಗೋದಿಲ್ಲ. ಅದಕ್ಕೆ ಇವನು ಹೇಳ್ತಾನೆ, ಓ ಕ್ಷಮಿಸಿ ಸರ್, ಇನ್ನೊಂದು ಮನೆ ಕರ್ಕೊಂಡು ಹೋಗ್ತಾನೆ, ಅಲ್ಲಿ ನೀವು ಮಹಜರು ಮಾಡಿ ಅಂತ ಹೇಳ್ತಾನೆ. ಪೊಲೀಸರು ಇನ್ನೊಂದು ಮನೆಗೆ ಹೋಗ್ತಾರೆ, ಅಲ್ಲೂ ಹುಡುಕ್ತಾರೆ, ಅಲ್ಲೂ ಏನು ಸಿಗೋದಿಲ್ಲ. ಬಿಡಿ ಸರ್, ಇನ್ನೊಂದು ಮನೆಗೆ ಹೋಗೋಣ ಅಂತ ಹೇಳಿ ಇನ್ನೊಂದು ಮನೆ ಕರ್ಕೊಂಡು ಹೋಗ್ತಾನೆ, ಅಲ್ಲೂ ಏನು ಸಿಗೋದಿಲ್ಲ. ಎಲ್ಲೂ ಏನು ಸುಳಿವೇ ಸಿಗದೆ ಇದ್ದಾಗ ಇವನು ಏನು ಹೇಳ್ತಾರೆ, ಸರಿ ಬಿಡಿ ಸರ್, ಎಲ್ಲೂ ಏನು ಸುಳಿವೇ ಸಿಗ್ತಿಲ್ಲ, ನಾನೇ 8-10 ಮನೆಗಳನ್ನು ಗುರುತು ಮಾಡಿ ಕೊಡ್ತೀನಿ, ಅಲ್ಲೇ ಹುಡ್ಕೊಳ್ಳಿ, ಅಲ್ಲೇನಾದ್ರೂ ಸುಳಿವು ಸಿಗುತ್ತಾ ನೋಡ್ಕೊಳ್ಳಿ ಅಂತ ಹೇಳಿದ ರೀತಿ ಈ ಒಂದು ಕಥೆ ಇದೆ. ಅವನು ಹೇಳ್ತಾ ಇದ್ದಾನೆ, SIT ಅವರು ಅವನು ಹೇಳಿದ ಹಾಗೆ ಅಲ್ಲಲ್ಲಿ ಹೋಗಿ ಹುಡುಕ್ತಾ ಇದ್ದಾರೆ. ಯಾರೋ ಒಬ್ಬ ದಿಢೀರಂತ ಬಂದು ನಾನೇ ಶವಗಳನ್ನ ಹೂತು ಹಾಕಿದ್ದೀನಿ ಅಂತ ಹೇಳಿದ ಮೇಲೂ ಕೂಡ ಆತನಿಂದ ಅದನ್ನು ಸಾಬೀತುಪಡಿಸೋದಕ್ಕೆ ಆಗ್ತಾ ಇಲ್ಲ ಅಂದ ಮೇಲೆ ಯಾರನ್ನ ವಿಚಾರಣೆ ಮಾಡಬೇಕು?
ಮೊದಲು ಈ ರೀತಿ ಹೇಳಿಕೆ ನೀಡಿದವನನ್ನ ಕೂರಿಸಿ ವಿಚಾರಣೆ ನಡೆಸಬೇಕು. ಅವನನ್ನ ವಿಚಾರಣೆ ನಡೆಸೋದು ಬಿಟ್ಟು ಅವನು ಹೇಳಿದಲ್ಲೆಲ್ಲ ಹೋಗಿ ಗುಂಡಿಯಾಗಿತಾ ಇದ್ರೆ ಇದೊಂದು ರೀತಿ ವಿಚಿತ್ರ ಅಂತ ಅನ್ಸಲ್ವಾ? ಇದು ಒಂದೆರಡು ದಿನಗಳಲ್ಲಿ ಮುಗಿಯುವಂತ ಕತೆ ಅಂತ ಅನಿಸ್ತಾ ಇಲ್ಲ, 1000 ಎಪಿಸೋಡ್ಗಳ ಧಾರಾವಾಹಿ ತರ ಅನಿಸ್ತಾ ಇದೆ. ಈ ರೀತಿ ಪ್ರಹಸನದಿಂದ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಘನತೆಗೆ ಕುಂದು ಬರ್ತಾ ಇದೆ. ಸೊ ಧರ್ಮಸ್ಥಳ ಅನ್ನುವಂಥದ್ದು ಕಟ್ಟರ್ ಹಿಂದೂಗಳಿಗೆ ಅಥವಾ ಬಿಜೆಪಿಗರಿಗೆ ಸೇರಿದ್ದಲ್ಲ. ಅದು ಹಿಂದೂ ಧಾರ್ಮಿಕ ನಂಬಿಕೆಯನ್ನ ಇಟ್ಟುಕೊಂಡು ಬಂದಿರುವಂತಹ ಎಲ್ಲರಿಗೂ ಸೇರಿದ್ದು, ಪಕ್ಷಾತೀತವಾದದ್ದು, ಸಿದ್ಧಾಂತಾತೀತವಾದದ್ದು. ಇದು ಈಗ ಕಾಂಗ್ರೆಸ್ನ ಹಿರಿಯ ನಾಯಕರಾದಂತಹ ಜನಾರ್ದನ ಪೂಜಾರಿ ಅವರನ್ನ, BL ಶಂಕರ್ ಅವರನ್ನು ಕೆರಳಿಸಿದೆ. ಇವರು ವೀರೇಂದ್ರ ಹೆಗ್ಗಡೆಯವರನ್ನ ಇವತ್ತು ನಿನ್ನೆಯಿಂದ ನೋಡ್ತಾ ಇರೋದಲ್ಲ, ಹಲವಾರು ದಶಕಗಳಿಂದ ನೋಡ್ತಾ ಇರೋದು. ಅವರಿಗೂ ಕೂಡ ಇದೊಂದು ರೀತಿಯ ಷಡ್ಯಂತ್ರ ಅಂತ ಕಂಡು ಅವರಿಬ್ರು ಕೆರಳಿರೋದ್ರಲ್ಲಿ ಏನೇನೂ ಆಶ್ಚರ್ಯ ಇಲ್ಲ. ಸೊ ಈ ಪ್ರಹಸನವನ್ನ ಗಂಭೀರವಾಗಿ ತೆಗೆದುಕೊಂಡು ಇದನ್ನೊಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕಾಗಿರುವಂಥದ್ದು ರಾಜ್ಯ ಸರ್ಕಾರದ ಕೆಲಸ. ಸೊ ಈ ಪ್ರಕರಣಕ್ಕೆ ಧರ್ಮದ ಸ್ವರೂಪ ಬರಬಾರ್ದು ಅಂತ ಹೇಳಿದ್ರೆ ಈ ತನಿಖೆ ಸರಿಯಾದ ದಾರಿಯಲ್ಲಿ ನಡಿಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.